ನಮಸ್ಕಾರ. ಇವತ್ತಿನಿಂದ NCERT ಕ್ಲಾಸ್ 7ನ ದೀಪಕಂ ಪುಸ್ತಕದ ಪ್ರತಿಯೊಂದು ಚಾಪ್ಟರ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸರಸ್ವತಿ ಪ್ರಾರ್ಥನೆಯೊಂದಿಗೆ ಇದು ಪ್ರಾರಂಭವಾಗ್ತದೆ. ಸರಸ್ವತಿ ಪ್ರಾರ್ಥನಾ ಹೀಗಿದೆ. ಇಲ್ಲಿ 3 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ವೇಷ ಜಾಡ್ಯಾಪಹ. ಸರಸ್ವತಿಯ ಪ್ರಾರ್ಥನೆಯನ್ನು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ವಿದ್ಯೆಯನ್ನು ಕಲಿಯುವ ಮೊದಲಿಗೆ, ಹಾಗೆ ಒಂದು ತರಗತಿಗೆ ಮುಂಚಿತವಾಗಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಮೊದಲನೆಯದಾಗಿ ಅಥವಾ ಹಬ್ಬ ಹರಿದಿನಗಳಲ್ಲೂ ಸಹ ಈ ಪ್ರಾರ್ಥನೆಗಳನ್ನ ಹೇಳಿಕೊಳ್ಳಬಹುದು. ಈಗ ಇದರ ಅರ್ಥವನ್ನ ನೋಡೋಣ. ಮೊದಲಿಗೆ ಇಲ್ಲಿ ಬರುವಂತಹ ಕ್ರಿಯಾಪದ ಪಾತು. ಪಾತು ಅಂದ್ರೆ ರಕ್ಷ ಧಾತುವಿನಲ್ಲಿ ಬರುವಂತದ್ದು. ರಕ್ಷಿಸಲಿ ಲೋಟ್ಲಕಾರದಲ್ಲಿದೆ. ರಕ್ಷಿಸಲಿ, ಯಾರು ರಕ್ಷಿಸಲಿ? ಸರಸ್ವತಿ. ಸರಸ್ವತಿ ಮಾಂ ಪಾತು, ಸರಸ್ವತಿಯು ನನ್ನನ್ನು ರಕ್ಷಿಸಲಿ. ಎಂತಹ ಸರಸ್ವತಿ? ಇಲ್ಲಿ ವಿಶೇಷಣಗಳನ್ನ ಕೊಡ್ತಾರೆ ಮುಂದೆ. ಸಾ ಸರಸ್ವತಿ, ಸಾ ಅವಳು, ಅಂತಹ ಸರಸ್ವತಿ. ಎಂತಹ ಸರಸ್ವತಿ ಅಂದರೆ ಯಾ ಕುಂದೇಂದು ತುಷಾರಹಾರ ಧವಲ, ಯಾರು ಕುಂದ ಇಂದು ತುಷಾರ ಧವಲ ಹಾರವನ್ನ ಧರಿಸಿದ್ದಾಳು. ಕುಂದ ಅಂದ್ರೆ ಕೋಲು ಮಲ್ಲಿಗೆ ಅಂದರೆ ಜಾಜಿ ಅಂತ ಅರ್ಥ. ಅಷ್ಟು ಬಿಳುಪಾದ. ಇಂದು ಚಂದ್ರ, ಇಂದು ಅಂದರೆ ಚಂದ್ರ. ಇಲ್ಲಿ ಕುಂದ ಇಂದು, ಕುಂದೇಂದು ಸಂಧಿ ಆಗಿದೆ. ಅಲ್ಲಿ ಜಾಜಿ ಹೂವಿನಷ್ಟು, ಚಂದ್ರನಂತೆ, ತುಷಾರ ಅಂದರೆ ಮಂಜು. ಮಂಜು ಎಷ್ಟು ಬಿಳಿಯಾಗಿರುತ್ತದೆ, ಅಷ್ಟು ಬಿಳಿಯ ಧವಲ ಅಂದರೆ ಬಿಳಿ ಬಣ್ಣ. ಅಂತಹ ಹಾರವನ್ನ ಧರಿಸಿರುವವಳು ಯಾ ಕುಂದೇಂದು ಕುಂದ ಇಂದು ತುಷಾರ ಧವಲ ಹಾರ. ಇಲ್ಲಿ ಬಿಳಿ ಅನ್ನುವಂಥದ್ದು ಶುದ್ಧತೆಯನ್ನ, ಪವಿತ್ರತೆಯನ್ನ ಸೂಚಿಸುತ್ತದೆ. ಯಾ ಶುಭ್ರ ವಸ್ತ್ರಾವೃತ, ಎರಡನೆಯ ವಿಶೇಷಣ. ಶುಭ್ರವಾದ ವಸ್ತ್ರವನ್ನ ಧರಿಸಿರುವವಳು ಅಂದರೆ ಬಿಳಿಯ ಬಣ್ಣದ ಅಥವಾ ಶುಭ್ರ ಬಣ್ಣದ ವಸ್ತ್ರವನ್ನ ಧರಿಸಿರುವವಳು ಯಾರೋ. ಮೂರನೆಯ ವಿಶೇಷಣ ಯಾ ವೀಣಾ ವರದಂಡ ಮಂಡಿತಕರ, ಯಾರು ಕೈಯಲ್ಲಿ ವೀಣೆಯನ್ನು ಹಾಗೆ ವರವನ್ನು ಕೊಡುವಂತಹ ದಂಡವನ್ನು ಧರಿಸಿದ್ದಾಳೋ, ಅಥವಾ ಅಭಯ ಹಸ್ತ ಅಂತಲೂ ಹೇಳಬಹುದು. ಇಲ್ಲಿ ವೀಣೆ ಅನ್ನುವಂಥದ್ದು ಸರಸ್ವತಿ ಎಲ್ಲ ಕಲೆಗಳಿಗೂ ಅಧಿದೇವತೆ ಅಂತ ಹೇಳ್ತೀವಿ. ಹಾಗೆಯೇ ನಾವು ಕೇಳಿದ ಎಲ್ಲ ವಿದ್ಯೆಗಳ ಒಂದು ವರವನ್ನ ಕೊಡ್ತಾಳೆ, ಅಂತಹ ಸರಸ್ವತಿ. ಯಾ ಶ್ವೇತ ಪದ್ಮಾಸನ, ಯಾರು ಬಿಳಿಯ ಬಣ್ಣದ ಪದ್ಮ ಕಮಲದಲ್ಲಿ ಆಸೀನಳಾಗಿದ್ದಾಳೋ. ಪದ್ಮ ಸಾಮಾನ್ಯವಾಗಿ ಗುಲಾಬಿ ಅಥವಾ ಕೆಂಪು ಬಣ್ಣ ಅಂತ ಹೇಳ್ತೀವಿ. ಇಲ್ಲಿ ಶ್ವೇತ ಪದ್ಮ, ಬಿಳಿಯ ಬಣ್ಣದ ಪದ್ಮದಲ್ಲಿ ಆಸೀನಳಾಗಿದ್ದಾಳೆ ಅಂದರೆ ಇಲ್ಲಿ ಬುದ್ಧಿಶಕ್ತಿ, ಬುದ್ಧಿ ಅಥವಾ ಬೌದ್ಧಿಕತೆಯ ಒಂದು ರೂಪವನ್ನ ನಾವು ನೋಡಬಹುದು. ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತ. ಇವಿಷ್ಟು ಒಂದು ವಿಶೇಷಣ ಆಗ್ತದೆ. ಯಾರು ಬ್ರಹ್ಮ, ಅಚ್ಯುತ ಅಂದರೆ ವಿಷ್ಣು, ಶಂಕರ ಶಿವ, ಪ್ರಭೃತಿಭಿಃ ಮೊದಲಾದ ದೇವರುಗಳಿಂದ ಸದಾ ವಂದಿಸಲ್ಪಡುತ್ತಾಳೋ. ಇವಿಷ್ಟು ಭಗವತಿ, ಹಾಗೆ ಭಗವತಿ ದೇವರು. ಅಂತಹ ಸರಸ್ವತಿ ನನ್ನನ್ನ ರಕ್ಷಿಸಲಿ. ಹಾಗೆ
ಇನ್ನು ನಿಶೇಷ ಜಾಡ್ಯಾಪಹ, ಇದು ಒಂದು ವಿಶೇಷಣ ಆಗ್ತದೆ. ಜಾಡ್ಯಗಳನ್ನ ನಿಶೇಷವಾಗಿ, ಯಾವುದೇ ಶೇಷ ಉಳಿಯದಂತೆ ನಮ್ಮಲ್ಲಿರುವಂತಹ ಅಂಧಕಾರ ಇರಬಹುದು, ಆಲಸ್ಯ, ಜಾಡ್ಯತೆಗಳನ್ನ ಅಪಹ ಅಂದರೆ ಅಪಹರಿಸುವವಳು, ಅಂದ್ರೆ ತೆಗೆದು ಹಾಕುವವಳು, ನಿಶೇಷವಾಗಿ ತೆಗೆದು ಹಾಕುವವಳು ಅಂತ ಅರ್ಥ. ಇವಿಷ್ಟು ಸರಸ್ವತಿಗೆ ಇಲ್ಲಿ ವಿಶೇಷಣಗಳಾಗಿವೆ. ಯಾರು ಧವಳ ಬಿಳಿಯ ಬಣ್ಣದ ಹಾರವನ್ನ ಧರಿಸಿದ್ದಾಳು, ಜಾಜಿಯಂತೆ, ಚಂದ್ರನಂತೆ, ಮಂಜಿನ ಹನಿಯಂತೆ ಬಿಳಿಯ ಬಣ್ಣದ ಒಂದು ಹಾರವನ್ನ ಧರಿಸಿರುವಳು, ಯಾರು ಶುಭ್ರವಾದ ವಸ್ತ್ರವನ್ನ ಧರಿಸಿದ್ದಾಳೋ, ಯಾರು ಕೈಯಲ್ಲಿ ವೀಣೆಯನ್ನು ಹಾಗೆ ವರದಂಡವನ್ನು ಹಿಡಿದಿದ್ದಾಳೋ, ಯಾರು ಶ್ವೇತ ಪದ್ಮಾಸನದಲ್ಲಿ ಮಂಡಿಸಿದ್ದಾಳೋ, ಯಾರು ಸರ್ವದ ಯಾವಾಗಲೂ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಮೊದಲಾದಂತಹ ದೇವತೆಗಳಿಂದಲೂ ವಂದಿಸಲ್ಪಡ್ತಾಳೋ, ನಮ್ಮ ಎಲ್ಲಾ ಜಾಡ್ಯಗಳನ್ನು ನಿಶೇಷವಾಗಿ ಅಪಹರಿಸುತ್ತಾಳೋ, ಅವುಗಳನ್ನು ಪರಿಹರಿಸುತ್ತಾಳೋ, ಅಂತಹ ಭಗವತಿ ಸರಸ್ವತಿ ಮಾಂ ಪಾತು, ನನ್ನನ್ನು ರಕ್ಷಿಸಲಿ ಎನ್ನುವುದು ಈ ಶ್ಲೋಕದ ಒಂದು ಅರ್ಥ. ಮುಂದೆ ಎರಡನೆಯ ಶ್ಲೋಕ, ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಂ ಆದ್ಯಾಂ ಜಗದ್ವ್ಯಾಪಿನೀಂ ವೀಣಾ ಪುಸ್ತಕಧಾರಿಣೀಂ ಅಭಯದಾಂ ಜಾಡ್ಯಾಂಧಕಾರಾಪಹಾಂ ಹಸ್ತೆ ಸ್ಫಾಟಿಕಮಾಲಿಕಾಂ ವಿದಧತೀಂ ಪದ್ಮಾಸನೆ ಸಂಸ್ಥಿತಾಂ ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ. ಇಲ್ಲಿ ಕ್ರಿಯಾಪದ ವಂದೇ ಅಂದ್ರೆ ವಂದಿಸುತ್ತೇನೆ, ಉತ್ತಮ ಪುರುಷ ಲಟ್ಲಕಾರದಲ್ಲಿದೆ. ವಂದತೆ ಅದರ ಪ್ರಥಮ ಪುರುಷದಲ್ಲಿ ಆಗ್ತದೆ, ಒಂದ್ ಧಾತು. ವಂದಿಸುತ್ತೇನೆ, ಯಾರನ್ನು ವಂದಿಸುತ್ತೇನೆ? ತಾಂ ಪರಮೇಶ್ವರೀಂ ವಂದೇ, ಪರಮೇಶ್ವರೀಂ ಶಾರದಾಂ ವಂದೇ. ಇಲ್ಲಿ ಪರಮೇಶ್ವರಿ ಯಾರು? ಪರಮೇಶ್ವರಿ ಅನ್ನುವಂಥದ್ದು ವಿಶೇಷಣವೇ ಆಗ್ತದೆ. ಇಲ್ಲಿ ಶಾರದೆಗೆ ವಂದಿಸುತ್ತೇನೆ. ಮತ್ತೆ ಇಲ್ಲಿ ಯಾವ ಶಾರದೆ? ವಿಶೇಷಣಗಳು ಇಲ್ಲಿ ಕಾಣಿಸ್ತವೆ. ಶುಕ್ಲಾಂ, ಶುಭ್ರವಾಗಿ ಇರುವವಳು, ಅಂದರೆ ಶುಭ್ರ ಬಣ್ಣದ ವಸ್ತ್ರವನ್ನು ಧರಿಸಿರುವವಳು, ಶುಭ್ರತೆಯ ಸಂಕೇತ, ಒಂದು ಪವಿತ್ರತೆಯ ಸಂಕೇತ. ಬ್ರಹ್ಮ ವಿಚಾರ ಸಾರ ಪರಮಾಂ, ಅತ್ಯಂತ ಶ್ರೇಷ್ಠವಾದ ಬ್ರಹ್ಮ ವಿಚಾರ ಸಾರವನ್ನ ಅರಿತವಳು. ಆದ್ಯಾಂ, ಆದಿಯವಳು. ಜಗದ್ ವ್ಯಾಪಿನಿ, ಜಗತ್ತನ್ನೇ ವ್ಯಾಪಿಸಿರುವವಳು. ಸರಸ್ವತಿ ಬೇರೆ ಬೇರೆ ವಿದ್ಯೆಗಳ ಮೂಲಕವಾಗಿ ಇಡೀ ಜಗತ್ತನ್ನ ವ್ಯಾಪಿಸಿದ್ದಾಳೆ. ಎಲ್ಲಾ ವಿದ್ಯೆಗಳ ಅಧಿದೇವತೆ ಅವಳು. ಸನಾತನಿಗಳನ್ನ ಬಿಟ್ಟು ಉಳಿದವರು ಯಾರು ಅವಳ ಸರಸ್ವತಿ ಎಂಬಂತಹ ದೇವತೆಯನ್ನು ನಂಬದೇ ಹೋದರೂ ಆ ಜಗತ್ತಿನ ಎಲ್ಲ ವಿದ್ಯೆಗಳಿಗೂ ಅವಳು ಅಧಿದೇವತೆ. ಜಗತ್ತನ್ನೇ ಅವಳು ವ್ಯಾಪಿಸಿರುವುದಂತೂ ಸತ್ಯ. ವೀಣಾ ಪುಸ್ತಕ ಧಾರಿಣಿ, ಕೈಯಲ್ಲಿ ಏನನ್ನ ಹಿಡಿದಿದ್ದಾಳೆ? ವೀಣೆಯನ್ನ. ವೀಣೆ ಅನ್ನುವಂಥದ್ದು ಎಲ್ಲಾ ಸಂಗೀತ ಕಲೆಗಳು ಇರಬಹುದು, ಕಲೆಗಳ ಒಂದು ಸಂಕೇತ. ಪುಸ್ತಕ ನಾಲೆಡ್ಜ್, ಜ್ಞಾನದ ಸಂಕೇತ. ಹಾಗೆ ಅಭಯದಾಂ, ಅಭಯ ಹಸ್ತವನ್ನು ತೋರುವವಳು, ಹಿಡಿದಿರುವವಳು. ಜಾಡ್ಯಾಂಧಕಾರಾಪಹಾಂ, ಇಲ್ಲಿ ಮೇಲಿನ ಶ್ಲೋಕದಲ್ಲಿ ಹೇಳಿರುವ ಹಾಗೆ ನಮ್ಮಲ್ಲಿರುವಂತಹ ಅಂಧಕಾರ, ಜಾಡ್ಯತೆ, ಆಲಸ್ಯ, ಅಂಧಕಾರ, ಅಜ್ಞಾನವನ್ನ ತೊಡೆದು ಹಾಕುವವಳು. ಹಸ್ತೆ ಸ್ಫಾಟಿಕ ಮಾಲಿಕಾಂ ವಿದಧತೀಂ, ಕೈಯಲ್ಲಿ ಸ್ಫಟಿಕ ಮಾಲೆಯನ್ನ ಧರಿಸಿರುವವಳು. ಸ್ಫಟಿಕ ಮಾಲೆಯನ್ನ ಕಾನ್ಸಂಟ್ರೇಷನ್ ಪವರ್ಗೆ ಉಪಯೋಗಿಸ್ತಾರೆ, ಫೋಕಸ್ ಇದಕ್ಕೋಸ್ಕರ. ಆದ್ದರಿಂದ ಸ್ಫಟಿಕ ಮಾಲಿಕಾಂ ಬರೀ ವಿದ್ಯೆಯ ಅಧಿದೇವತೆ ಮಾತ್ರ ಅಲ್ಲ, ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುವಂತಹ ಸ್ಫಟಿಕ ಮಾಲಿಕಾಂ ವಿದಧತೀಂ. ಇವುಗಳೆಲ್ಲವೂ ಸರಸ್ವತಿಯ ಎಲ್ಲ ಒಂದು ಶ್ರೇಷ್ಠ ತತ್ವಗಳ ಒಂದು ಸ್ವರೂಪಗಳಾಗಿವೆ. ಸಂಸ್ಥಿತಾಂ, ಪದ್ಮಾಸನದಲ್ಲಿ ಕುಳಿತಿರುವವಳು. ಪದ್ಮ ಆಸನ ಇದು ಒಂದು ರೀತಿಯ ಒಂದು ಪೋಶ್ಚರು ಹೌದು, ಹಾಗೆ ಯೋಗದ ಒಂದು ಪೋಶ್ಚರು. ಇನ್ನೊಂದು ಪದ್ಮ, ಕಮಲದ ಮೇಲೆ ಕುಳಿತಿರುವವಳು ಎನ್ನುವ ಅರ್ಥವನ್ನು ಕೊಡುತ್ತದೆ.
ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ. ಇಲ್ಲಿ ಮತ್ತೆ 3 ವಿಶೇಷಣಗಳು. ಪರಮ ಈಶ್ವರಿ, ಈಶ್ವರ ಅಂದರೆ ಒಡೆಯ ಅಂತ ಅರ್ಥ. ಈಶ್ವರಿ ಒಡತಿ, ಎಲ್ಲದಕ್ಕೂ ಒಡತಿಯಾಗಿರುವವಳು. ಇದು ಸಹ ವಿಶೇಷಣ. ಪರಮೇಶ್ವರಿ, ಗೌರಿಗೂ ಪಾರ್ವತಿಗೂ ಪರಮೇಶ್ವರಿ ಅಂತಲೇ ಕರಿತೇವೆ. ವಿಶೇಷಣ, ಎಲ್ಲದಕ್ಕೂ ಒಡೆಯ ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಭಗವತಿ, ಭಗವಾನ್, ಭಗವತಿ, ದೇವರು ಎನ್ನುವ ಅರ್ಥದಲ್ಲಿ. ಬುದ್ಧಿಪ್ರದಾಂ, ನಮಗೆ ಬುದ್ಧಿಯನ್ನು ದಯಪಾಲಿಸುವವಳು. ಅಂತಹ ಶಾರದೆಯನ್ನು ವಂದಿಸುತ್ತೇನೆ. ಇವೆಲ್ಲವೂ ದ್ವಿತೀಯ ವಿಭಕ್ತಿಯಲ್ಲಿ ಇವೆ. ಶಾರದೆಯನ್ನು, ಎಂತಹ ಶಾರದೆ? ಉಳಿದ ಎಲ್ಲವೂ ವಿಶೇಷಣಗಳು. ಶುಕ್ಲಾಂ ಬ್ರಹ್ಮ ವಿಚಾರಸಾರ ಪರಮಾಂ ಆದ್ಯಾಂ 3ನೇ ವಿಶೇಷಣ. ಜಗದ್ವ್ಯಾಪಿನೀಂ 4ನೇದು. ವೀಣಾ ಪುಸ್ತಕ ಧಾರಿಣೀಂ 5ನೆಯ ವಿಶೇಷಣ. ಅಭಯದಾಂ 6ನೇದು. ಜಾಡ್ಯಾಂಧಕಾರಾಪಹಾಂ 7ನೇ ವಿಶೇಷಣ. ಹಸ್ತೆ ಸ್ಫಾಟಿಕ ಮಾಲಿಕಾಂ ವಿದಧತೀಂ 8ನೇ ವಿಶೇಷಣ. ಪದ್ಮಾಸನೆ ಸಂಸ್ಥಿತಾಂ 9ನೇದು. ಪರಮೇಶ್ವರೀಂ 10, ಭಗವತೀಂ 11, ಬುದ್ಧಿಪ್ರದಾಂ 12 ವಿಶೇಷಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂತಹ ಶಾರದೆಯನ್ನು ವಂದಿಸುತ್ತೇನೆ. ಮುಂದಿನ ಶ್ಲೋಕ ಅತ್ಯಂತ ಪ್ರಸಿದ್ಧವಾದದ್ದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ತುಭ್ಯಂ ನಮಃ, ನಿನಗೆ ನಮಸ್ಕಾರಗಳು. ಎಂತಹ ಸರಸ್ವತಿ? ವರದೆ, ವರಗಳನ್ನು ಕೊಡುವವಳೆ. ಕಾಮರೂಪಿಣಿ, ಬೇಕಾದ ಒಂದು ಆಕಾರದಲ್ಲಿ ಇರುವವಳು, ಅಂದರೆ ವಿದ್ಯೆಯ ಎಲ್ಲಾ ತರಹದ ವಿದ್ಯೆಯ ಆಕಾರದ ರೂಪದಲ್ಲಿ ಇರುವವಳು. ವಿದ್ಯಾರಂಭಂ ಕರಿಷ್ಯಾಮಿ, ನಾನು ವಿದ್ಯೆಯ ಆರಂಭವನ್ನ ಮಾಡಲಿಕ್ಕಿದ್ದೇನೆ. ಮೇ ಸದಾ ಸಿದ್ಧಿ ಭವತು, ನನಗೆ ಯಾವಾಗಲೂ ಆ ವಿದ್ಯೆಯನ್ನು ಕಲಿಯುವುದರಲ್ಲಿ ಅದು ವಿದ್ಯೆ ನನಗೆ ಸಿದ್ಧಿಸಲಿ ಎಂಬಂತಹ ಲೋಟ್ಲಕಾರ ಇಲ್ಲಿ ಆಶೀರ್ ಎನ್ನುವಂತಹ ಅರ್ಥದಲ್ಲಿ ಪ್ರಾರ್ಥನೆಯ ರೂಪದಲ್ಲಿ ಇಲ್ಲಿ ಇದೆ. ಈ ಶ್ಲೋಕಗಳನ್ನ ರಾಗವಾಗಿ ಹಾಡುವುದನ್ನು ಕಲಿತು ಕಾರ್ಯಕ್ರಮಗಳಲ್ಲಿ ಅಥವಾ ತರಗತಿಗೆ ಮುಂಚೆ ಇಲ್ಲ ಹಬ್ಬ ಹರಿದಿನಗಳಲ್ಲೂ ಸಹ ಹಾಡಿಕೊಳ್ಳಬಹುದು. ಇದರ ಒಂದು ವಿಡಿಯೋವನ್ನ ಈಗಾಗಲೇ ಹಾಕಿದ್ದೇನೆ. ಅದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಈ ಕೋರ್ಸಿನ ಮುಂದಿನ ವಿಡಿಯೋದಲ್ಲಿ ಮೊದಲನೆಯ ಚಾಪ್ಟರ್ ವಂದೇ ಭಾರತ ಮಾತರಂ, ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನ ನೋಡೋಣ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.